ನಮಸ್ಕಾರ ಸ್ನೇಹಿತರೆ, ಮೊನ್ನೆ ಪೆಹಲ್ಗಾಮ್ ಘಟನೆ ನಡೆದ ನಂತರ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಒಂದು ರೀತಿಯಾದಂತಹ ಉದ್ವಿಗ್ನತೆ ಇದೆ. ಯಾವುದೇ ಸಂದರ್ಭದಲ್ಲಿ ಯುದ್ಧ ಕೂಡ ನಡೆಯುವಂತ ಸಾಧ್ಯತೆ ಇದೆ. ಮೊದಲಿಗೆ ಪಾಕಿಸ್ತಾನದ ಎಲ್ಲಾ ಮಿನಿಸ್ಟರ್ಗಳು ಎಲ್ಲರೂ ಕೂಡ ಗುಟುರನ್ನ ಹಾಕ್ತಾ ಇದ್ರು. ಆದರೆ ಈಗ ಏನಾಗಿದೆ ಅಂದ್ರೆ ಅವರು ಬೆದರಿ ಸಿಕ್ಕವರ ಕೈಕಾಲು ಹಿಡಿತಾ ಇದ್ದಾರೆ. ದಯವಿಟ್ಟು ಭಾರತಕ್ಕೆ ಬುದ್ಧಿ ಹೇಳಿ, ಯುದ್ಧ ಮಾಡೋದು ಬೇಡ, ನಾವು ಎಲ್ಲಾ ರೀತಿಯಾದಂತಹ ಸಹಕಾರವನ್ನು ಕೊಡ್ತೇವೆ, ನಮ್ಮ ಸಮಸ್ಯೆಗೆ ಮಾತುಕತೆಗಳ ಮೂಲಕ ಪರಿಹಾರ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಕೈಕಾಲು ಹಿಡಿತಾ ಇದ್ದಾರೆ. ಹಾಗಾದ್ರೆ ಪಾಕಿಸ್ತಾನ ಇದ್ದಕ್ಕಿದ್ದಾಗಿ ಇಷ್ಟೊಂದು ಬೆದರ್ಲಿಕ್ಕೆ ಕಾರಣ ಏನು? ಅವರು ಯಾರ ಕೈಕಾಲನ್ನ ಹಿಡಿತಾ ಇದ್ದಾರೆ? ಇದೆಲ್ಲವನ್ನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಆಯ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಮೊನ್ನೆ ಪೆಹಲ್ಗಾಮ್ ಘಟನೆ ನಡೆದ ನಂತರ ಭಾರತ ಈಗಾಗಲೇ ಸಂಪೂರ್ಣ ತಯಾರಿಯನ್ನ ನಡೆಸಿಕೊಂಡಿದೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸೇನಾ ಮುಖ್ಯಸ್ಥರಿಗೆ ಸಂಪೂರ್ಣವಾದಂತಹ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಒಂದು ರೀತಿ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದ್ದಾರೆ. ನೀವು ಸಂಪೂರ್ಣವಾದಂತಹ ತಯಾರಿಯನ್ನ ನಡೆಸಿಕೊಂಡು ಯಾವಾಗ ಯಾವ ರೀತಿ ಕಾರ್ಯಾಚರಣೆ ನಡೆಸ್ತಿರೋ ನಡೆಸಿ ಅಂತಕೊಂಡು ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಹಳಷ್ಟು ತಯಾರಿಗಳು ನಡೀತಾ ಇದೆ. ಅಂದ್ರೆ ಪಾಕಿಸ್ತಾನವನ್ನ ಯಾವ ರೀತಿಯಾಗಿ ಕಟ್ಟಿ ಹಾಕಬೇಕು, ಯಾವ ರೀತಿಯಾಗಿ ಅವರಿಗೆ ಹೊಡೆತವನ್ನ ಕೊಡಬೇಕು, ಈ ರೀತಿಯಾದಂತಹ ಎಲ್ಲಾ ರೀತಿಯಾದಂತಹ ಬ್ಲೂ ಪ್ರಿಂಟ್ಸ್ ರೆಡಿ ಆಗ್ತಾ ಇದೆ. ಕೇವಲ ಮುಹೂರ್ತ ಫಿಕ್ಸ್ ಆಗ್ಬೇಕಷ್ಟೇ, ಮತ್ತೆಲ್ಲ ರೀತಿಯಾದಂತಹ ತಯಾರಿ ನಡೀತಾ ಇದೆ. ಇದರ ಮಧ್ಯದಲ್ಲಿ ಭಾರತ ಪಾಕಿಸ್ತಾನವನ್ನ ಏಕಾಂಗಿಯಾಗಿ ಮಾಡ್ಲಿಕ್ಕೆ ರಾಜತಾಂತ್ರಿಕವಾಗಿ ಏನೆಲ್ಲ ಮಾಡಬೇಕು ಎಲ್ಲವನ್ನೂ ಮಾಡಿದ್ರು. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಇದ್ದಂತಹ ವಾಟರ್ ಟ್ರೀಟ್ ಏನಿದೆ ಅದನ್ನ ಸಸ್ಪೆಂಡ್ ಮಾಡಿ ಇಟ್ರು. ಅಂದ್ರೆ ಪಾಕಿಸ್ತಾನಕ್ಕೆ ಇನ್ಮೇಲೆ ನಾವು ನೀರು ಬಿಡೋಲ್ಲ ಅಂತ ಹೇಳಿದ್ರು. ಪಾಕಿಸ್ತಾನದಲ್ಲಿ ಹರಿತಾ ಇರುವಂತಹ ನದಿ ನೀರು ಬತ್ತಿ ಹೋಗಿರುವಂತಹ ಫೋಟೋಗಳನ್ನು ಕೂಡ ನೀವು ಈಗಾಗಲೇ ನೋಡಿದ್ದೀರಾ. ಇದ್ರ ಜೊತೆಯಲ್ಲಿ ನಮ್ಮ ವಿದೇಶಾಂಗ ಸಚಿವರು ಇರ್ಬೋದು ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನವರು ಇರ್ಬೋದು, ಇವರು ಅಂತಾರಾಷ್ಟ್ರೀಯವಾಗಿ ನಮ್ಗೆಲ್ಲ ಸಹಕಾರವನ್ನ ಪಡ್ಕೊಳ್ಳಿಕ್ಕೆ ಏನೆಲ್ಲ ಬೇಕೋ ಎಲ್ಲದನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಬೇರೆ ಬೇರೆ ದೇಶಗಳಿಂದ ನಮ್ಗೆ ಸಪೋರ್ಟ್ ಅನ್ನ ಪಡ್ಕೊಳ್ಳೋದು. ಅದೇ ರೀತಿಯಲ್ಲಿ ಅವರು ಪಾಕಿಸ್ತಾನಕ್ಕೆ ಯಾವುದೇ ಕಾರಣಕ್ಕೆ ಸಪೋರ್ಟ್ ಮಾಡಬಾರ್ದು, ಆ ರೀತಿಯಾದಂತಹ ರಾಜತಾಂತ್ರಿಕ ಸ್ಟೆಪ್ ಗಳನ್ನು ಕೂಡ ತಗೊಳ್ತಾ ಇದ್ದಾರೆ. ಪಾಕಿಸ್ತಾನ ಮೊದಲು ಏನ್ ತಿಳ್ಕೊಂಡಿತ್ತು ಅಂತ ಹೇಳಿದ್ರೆ, ಒಂದ್ ವೇಳೆ ನಾವು ಭಾರತದ ಜೊತೆಗೆ ಯುದ್ಧಕ್ಕೆ ಹೊರಟ್ರೆ ಈ ಮುಸ್ಲಿಂ ಕಂಟ್ರಿಗಳು, ಅದರಲ್ಲಿ ಮುಖ್ಯವಾಗಿ ಅರಬ್ ಕಂಟ್ರಿಗಳು ನಮಗೆ ಸಪೋರ್ಟ್ ಮಾಡ್ತವೆ ಅಂತ ತಿಳ್ಕೊಂಡಿದ್ರು. ಆದ್ರೆ ಇಲ್ಲಿ ಎಲ್ಲದೂ ಉಲ್ಟಾ ಆಗ್ತಾ ಇದೆ. ಯಾವುದೇ ಅರಬ್ ದೇಶಗಳಿರ್ಬೋದು ಅಥವಾ ಮುಸ್ಲಿಂ ದೇಶ ಇರ್ಬೋದು, ಯಾರು ಕೂಡ ಇವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಬರ್ತಾ ಇದೆ. ಯಾವ್ದಂತ ಹೇಳಿದ್ರೆ ಟರ್ಕಿ ಬರ್ತಾ ಇದೆ. ಅವರೇನು ಆಯುಧಗಳನ್ನ ಇವ್ರಿಗೆ ಸಪ್ಲೈ ಮಾಡ್ತಾ ಇದಾರಂತೆ. ಅವರೊಬ್ಬರು ಇವ್ರ ಜೊತೆ ನಿಲ್ಲುವಂತ ಸಾಧ್ಯತೆ ಇದೆ. ಅಂದ್ರೆ ಆಯುಧಗಳನ್ನ ಸಪ್ಲೈ ಮಾಡಬಹುದೇ ಹೊರತು ತನ್ನ ಸೈನಿಕರನ್ನ ಅಲ್ಲಿ ಕಳಿಸಿಕೊಡುವಂತಹ ಕೆಲಸಕ್ಕೆ ಅದು ಕೈ ಹಾಕೋದಿಲ್ಲ. ಇನ್ನೊಂದು, ಇವರ ಜೊತೆಗಿರುವಂತಹ ದೇಶ, ಇವರ ಐರನ್ ಬ್ರದರ್ ಅಂತ ಹೇಳ್ತಾರೆ, ಚೀನಾ. ಈ ಚೀನಾ ಗೊತ್ತಲ್ಲ ನಿಮ್ಗೆ, ಅದರ ನರಿ ಬುದ್ಧಿ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇವರ ಪಾಕಿಸ್ತಾನ ಮತ್ತೆ ಚೀನಾದ ನರಿ ಬುದ್ಧಿ ಯಾವಾಗಲೂ ಕೂಡ ಒಂದು ರೀತಿ ಟ್ಯಾಲಿ ಆಗ್ತದೆ. ಹಾಗಾಗಿ ಯಾವಾಗಲೂ ಕೂಡ ಇವರು ಒಟ್ಟಿಗೆ ಇರ್ತಾರೆ. ಈಗ ಚೀನಾ ಕೂಡ ಅಷ್ಟೇ ಇವರಿಗೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡ್ತಾ ಇದೆ. ಇಲ್ಲಿ ಕೂಡ ಅಷ್ಟೇ ಚೀನಾ ವ್ಯಾಪಾರ ಮಾಡ್ತದೆ ಹೊರತು ಇವರಿಗೆ ಸೈನ್ಯದ ಸಹಾಯವನ್ನು ಅವ್ರು ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಒಂದ್ ವೇಳೆ ಸೈನ್ಯದ ಸಹಾಯ ಕೊಟ್ರೆ ಅದು ಬೇರೆ ರೀತಿಯಾದಂತಹ ಟರ್ನ್ ಅನ್ನು ತಗೊಳ್ತದೆ. ಆದ್ರಿಂದಾಗಿ ಆ ಕೆಲಸಕ್ಕೆ ಅವ್ರು ಹೋಗಲ್ಲ. ಇಲ್ಲಿ ಚೀನಾಕ್ಕಿರುವಂತಹ ಇಂಟ್ರೆಸ್ಟ್ ಏನು ಅಂತ ಹೇಳಿದ್ರೆ, ಅವರ ಹೂಡಿಕೆಗಳು ಅಲ್ಲಿ ಪಾಕಿಸ್ತಾನದಲ್ಲಿ ಇದೆ. ಈ ಹೂಡಿಕೆಗಳನ್ನು ಉಳಿಸ್ಕೋಬೇಕು ಅಂದ್ರೆ ಪಾಕಿಸ್ತಾನದ ಜೊತೆ ನಾವು ನಿಲ್ಬೇಕು. ಆ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಏನಾಗಿದೆ ಅಂದ್ರೆ ಪಾಕಿಸ್ತಾನಕ್ಕೆ ಒಂದಂತೂ ತುಂಬಾ ನಿಚ್ಚಳವಾಗಿ ಗೊತ್ತಾಗ್ಬಿಟ್ಟಿದೆ, ನಮ್ಮ ಜೊತೆ ಯಾವುದೇ ದೇಶ ಬರ್ತಾ ಇಲ್ಲ. ಆದ್ರಿಂದಾಗಿ ನಾವು ಇಲ್ಲಿ ಏಕಾಂಗಿ ಆಗ್ತಾ ಇದ್ದೇವೆ. ಒಂದ್ ವೇಳೆ ಯುದ್ಧ ನಡೆದ್ರೆ ನಾವು ಸೋತು ಸುಣ್ಣಾಗೋದಂತೂ ಗ್ಯಾರಂಟಿ ಅನ್ನೋದು ಅವ್ರಿಗೆ ಈಗಾಗಲೇ ಗೊತ್ತಾಗೋಗಿದೆ. ಅದಕ್ಕಾಗಿ ಈಗ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅಮೆರಿಕದ ಮೊರೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಟ್ರಂಪ್ ಅವರ ಕಾಲನ್ನ ಹಿಡ್ಕೊಂಡಿದ್ದಾರೆ. ದಯವಿಟ್ಟು ಯುದ್ಧ ಬೇಡ ಅಂತೇಳಿ ಹೇಳಿ ಭಾರತಕ್ಕೆ ಅಡ್ವೈಸ್ ಮಾಡಿ, ಏನೇ ಸಮಸ್ಯೆ ಇದ್ರು ಕೂಡ ನಾವು ಕೂತ್ಕೊಂಡು ಮಾತಾಡ್ಕೊಂಡು ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಳೋಣ ಅಂತಕೊಂಡು ಹೇಳಿದ್ದಾರೆ. ಅಮೆರಿಕದ ಬಗ್ಗೆ ನಿಮ್ಗೆ ಗೊತ್ತಿದೆ, ಅಮೆರಿಕ ಸ್ವಲ್ಪ ಒಂದು ರೀತಿ ಗೋಸುಂಬೆ ಜಾತಿಯ ದೇಶ. ಅವ್ರನ್ನ ಯಾವತ್ತೂ ಕೂಡ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನವನ್ನಾದ್ರೂ ನೀವು ಸ್ವಲ್ಪ ನಂಬೋದು, ಅಮೆರಿಕವನ್ನ ಮಾತ್ರ ಯಾವುದೇ ಸಂದರ್ಭದಲ್ಲಿ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಲಾಭ ಆಗುತ್ತೆ ಅಂದ್ರೆ ಅವ್ರು ಯಾವುದೇ ರೀತಿಯಾದಂತಹ ಟರ್ನ್ ಅನ್ನ ತಗೊಳ್ತಾರೆ. ಇದರ ಇಫೆಕ್ಟ್ ಏನು ಅಂತ ಹೇಳಿದ್ರೆ, ಅಲ್ಲಿಯ ವಿದೇಶಾಂಗ ಮಂತ್ರಿ ಮಾರ್ಕೋ ರುಬಿರೋ ಇವರು ಜೈಶಂಕರ್ ಜೊತೆ ಮಾತಾಡಿದ್ದಾರೆ. ದಯವಿಟ್ಟು ಯುದ್ಧ ಮಾಡ್ಲಿಕ್ಕೆಲ್ಲ ಹೋಗ್ಬೇಡಿ, ನೀವು ಏನೇ ಸಮಸ್ಯೆ ಇದ್ರು ಕೂಡ ಕೂತ್ಕೊಂಡು ಮಾತಾಡ್ಕೊಂಡು ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳಿ, ಬೇಕಿದ್ರೆ ನಾವು ಮಧ್ಯಸ್ಥಿಕೆ ವಹಿಸ್ತೇವೆ ಅಂತಕೊಂಡು ಏನೋ ಅಡ್ವೈಸ್ ಮಾಡಿದಾರಂತೆ. ಅದ್ರ ಜೊತೆಯಲ್ಲಿ ಅವರು ಪಾಕಿಸ್ತಾನದ ಪ್ರಧಾನಿಗೆ ಕೂಡ ಫೋನ್ ಮಾಡಿ ಹೇಳಿದ್ದಾರೆ, ದಯವಿಟ್ಟು ಯುದ್ಧ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ, ನೀವು ಭಾರತದೊಂದಿಗೆ ಕೂತ್ಕೊಂಡು ಮಾತಾಡಿ ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಪಾಕಿಸ್ತಾನ ಕೂಡ ಒಪ್ಕೊಂಡಿದೆ ಅಂತೆ. ಯಾವುದೇ ಕಾರಣಕ್ಕೆ ಯುದ್ಧ ಬೇಡ, ಅದ್ರ ಬದಲಾಗಿ ನಾವು ಅವ್ರಿಗೆ ಸಂಪೂರ್ಣವಾದಂತಹ ಸಹಕಾರವನ್ನ ಕೊಡ್ತೇವೆ, ಭಯೋತ್ಪಾದಕರ ಹುಟ್ಟಡಗಿಸ್ಲಿಕ್ಕೆ ನಾವು ಸಂಪೂರ್ಣ ಸಹಕಾರವನ್ನ ಕೊಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಭಯೋತ್ಪಾದಕರ ಹುಟ್ಟಡಗಿಸಬೇಕು ಅಂತ ಹೇಳಿದ್ರೆ ಎಲ್ಲಿಗೆ ನಾವು ಹೋಗ್ಬೇಕಾಗ್ತದೆ? ಪಾಕಿಸ್ತಾನಕ್ಕೆ ಎಂಟರ್ ಆಗ್ಬೇಕಾಗ್ತದೆ. ಯಾಕಂದ್ರೆ ವಿಶ್ವಸಂಸ್ಥೆಯಿಂದ ಡೆಸಿಗ್ನೇಟ್ ಆಗಿರುವಂತಹ ಬಹಳಷ್ಟು ಭಯೋತ್ಪಾದಕರು ಇರೋದೇ ಪಾಕಿಸ್ತಾನದಲ್ಲಿ. ಇತ್ತೀಚಿನವರೆಗೂ ಪಾಕಿಸ್ತಾನ ಏನ್ ಹೇಳ್ತಾ ಇದೆ, ಉಗ್ರ ಹಫೀಜ್ ಜೈಲಿನಲ್ಲಿದ್ದಾನೆ ಅಂತೇಳಿ ಹೇಳ್ತಾ ಇದ್ರು. ಆದ್ರೆ ಭಾರತ ಇದನ್ನ ಬಹಳ ದಿನಗಳಿಂದ ರೆಫ್ಯೂಸ್ ಮಾಡ್ಕೊಂಡು ಬರ್ತಾ ಇತ್ತು. ಆತ ಜೈಲಲ್ಲಿಲ್ಲ, ಅದಕ್ಕೆ ಬದಲಾಗಿ ಲಾಹೋರ್ನಲ್ಲಿ ತನ್ನ ಮನೆಯಲ್ಲಿ ಆರಾಮ್ನಲ್ಲಿದ್ದಾನೆ ಅಂತ ಹೇಳ್ಕೊಂಡು ಬರ್ತಾ ಇತ್ತು. ಅದಕ್ಕೆ ಈಗ ಪುಷ್ಟಿ ಕೊಡೋ ರೀತಿಯಲ್ಲಿ ಹಫೀಜ್ನ ಮನೆಗೆ ಸಂಪೂರ್ಣವಾಗಿ ಭದ್ರತೆಯನ್ನ ಪಾಕಿಸ್ತಾನ ಸೇನೆ, ಪೊಲೀಸ್ ಹಾಗೆ ISI ಎಲ್ಲರೂ ಕೊಡ್ತಾ ಇದ್ದಾರಂತೆ. ಡ್ರೋನ್ ಕಣ್ಗಾವಲನ್ನ ಇಟ್ಟಿದ್ದಾರಂತೆ. ಈ ರೀತಿಯಾದಂತಹ ಸುದ್ದಿ ಕೂಡ ಬರ್ತಾ ಇದೆ. ಅಂದ್ರೆ ನೀವು ಅರ್ಥ ಮಾಡ್ಕೋಬಹುದು ಇವರು ಯಾವ ರೀತಿಯಾಗಿ ನಮ್ಮ ಜೊತೆ ಸಹಕಾರವನ್ನ ಕೊಡಬಹುದು ಅಂತೇಳಿ.
ಇನ್ನೊಂದು ವಿಷಯ ಏನು ಅಂದ್ರೆ, ಒಂದ್ ವೇಳೆ ಪಾಕಿಸ್ತಾನ ಏನಾದ್ರು ಒಪ್ಕೊಂಡು ಓಕೆ ನಮ್ಮಲ್ಲಿರುವಂತಹ ಈ ಎಲ್ಲಾ ಉಗ್ರರನ್ನ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೇವೆ ಅಂತೇಳಿ ಹೇಳಿ ಭಾರತಕ್ಕೆ ಏನಾದ್ರು ಕೊಟ್ರೆ, ಪಾಕಿಸ್ತಾನದಲ್ಲಿ ಇರುವಂತಹ ರಾಜಕಾರಣಿಗಳು ಎಲ್ಲರೂ ದೇಶ ಬಿಟ್ಟು ಓಡಿ ಹೋಗ್ಬೇಕಾಗಿ ಬರ್ತದೆ. ಯಾಕಂದ್ರೆ ಅಲ್ಲಿ ಜನರು ಕೂಡ ಅಷ್ಟೇ, ಈ ಉಗ್ರರು ಇದಾರಲ್ಲ ಇವ್ರನ್ನೆಲ್ಲರೂ ತಿಳ್ಕೊಂಡಿರೋದು ಏನಂದ್ರೆ, ಅವರು ಸ್ವಾತಂತ್ರ್ಯ ಹೋರಾಟಗಾರರು, ಅವರು ದೇಶಕ್ಕಾಗಿ ಹೋರಾಡ್ತಾ ಇದ್ದಾರೆ, ಹಾಗೇನೆ ಇಸ್ಲಾಂಗಾಗಿ ಹೋರಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ಹೊರತು ಅವ್ರನ್ನ ಉಗ್ರರು ಅಂತ ಅವ್ರು ಎಲ್ಲಿಯೂ ಹೇಳಲಿಕ್ಕೆ ಹೋಗಲ್ಲ. ಆದ್ರಿಂದಾಗಿ ಪಾಕಿಸ್ತಾನಕ್ಕೆ ಕೂಡ ಬಹಳಷ್ಟು ಸಮಸ್ಯೆಗಳು ಉಂಟಾಗ್ತದೆ. ಆದ್ರಿಂದಾಗಿ ಪಾಕಿಸ್ತಾನ ಆ ಕೆಲಸಕ್ಕೆ ಕೈ ಹಾಕ್ಲಿಕ್ಕೆ ಹೋಗಲ್ಲ. ಇನ್ನು ಅಮೆರಿಕದ ಬಗ್ಗೆ ಮಾತಾಡೋದಾದ್ರೆ, 2001ರಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ದಾಳಿ ಆಯ್ತು. ನಿಮ್ಗೆ ಗೊತ್ತಿದೆ ಏನ್ ನಡೆದಿದೆ ಅಂತ ಅದನ್ನ ಮಾಡಿಸಿರೋರು ಕೂಡ ಲಾಡನ್ ಅಂತ ನಿಮ್ಗೆ ಗೊತ್ತಿದೆ. ಆ ತಕ್ಷಣ ಅಮೆರಿಕ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತು, ಅಫ್ಘಾನಿಸ್ತಾನವನ್ನ ಪುಡಿ ಪುಡಿ ಮಾಡಿ ಹಾಕಿದ್ರು. ಆಗ ಅಮೆರಿಕ ಏನಾದ್ರೂ ಯೋಚನೆ ಮಾಡಿತ್ತಾ, ಅಥವಾ ಬೇರೆ ದೇಶದವ್ರನ್ನ ಕೇಳಿತ್ತಾ, ನಾವು ಈ ರೀತಿ ಅಫ್ಘಾನಿಸ್ತಾನ ಮೇಲೆ ದಂಡೆತ್ತಿ ಹೋಗ್ಬೋದಾ, ಅಥವಾ ಅಫ್ಘಾನಿಸ್ತಾನದ ಜೊತೆ ಮಾತುಕತೆಯನ್ನು ನಡೆಸಿ ಈ ಲಾಡನ್ನ ನಮ್ ಕೊಡಿ ಅಂತ ಕೇಳ್ಬಹುದಾ? ಈ ರೀತಿಯಾಗಿ ಏನಾದ್ರೂ ಮಾತಾಡಿದಾರೆ ಅವ್ರು? ಏನು ಮಾಡ್ಲಿಕ್ಕೆ ಹೋಗಿಲ್ಲ. ಅದಕ್ಕೆ ಬದಲಾಗಿ ಅವ್ರು ಮಾಡಿದ್ ಒಂದೇ, ಅದೇನು ಅಂದ್ರೆ ಅಫ್ಘಾನಿಸ್ತಾನವನ್ನ ಪುಡಿಗಟ್ಟಿರೋದು. ಇದು ನಡೆದೇನು ಹೆಚ್ಚು ವರ್ಷ ಆಗಿಲ್ಲ, ನಿಮ್ಗೆ ಗೊತ್ತಿದೆ. ಅದಾದ ಮೇಲೆ ಇತ್ತೀಚಿನ ದಿನಗಳಲ್ಲಿ ಅವ್ರು ಏನೆಲ್ಲ ಮಾಡ್ತಾ ಇದ್ದಾರೆ, ಈಗ ಇರಾನ್ ಮೇಲೆ ಕೂಡ ದಾಳಿ ನಡೆಸಲಿಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಹಾಗೆ ಅಮೆರಿಕ ಯಾವಾಗ್ಲೂ ಅಷ್ಟೇ ತನಗೆ ಏನ್ ಸರಿ ಅನಿಸ್ತದೋ ಅದನ್ನ ಮಾಡ್ಕೊಂಡು ಹೋಗ್ತಾರೆ ಹೊರತು ಬೇರೆ ಯಾವುದೇ ದೇಶದ ಅಡ್ವೈಸ್ ಗಳನ್ನ ಅವ್ರು ತಗೊಳ್ಳಿಕ್ಕೆ ಹೋಗಲ್ಲ. ಆದ್ರೆ ಬೇರೆ ಎಲ್ಲಾ ದೇಶಗಳಿಗೂ ಅವರು ಅಡ್ವೈಸ್ ಗಳನ್ನ ಕೊಡ್ತಾರೆ. ನೀವು ಹಾಗೆ ಮಾಡಬೇಡಿ, ಹೀಗೆ ಮಾಡಬೇಡಿ, ನೀವು ಹೀಗೆ ಇರಬೇಕು, ಹೀಗೆ ಮಾತಾಡ್ಬೇಕು ಅಂತ ಡೈರೆಕ್ಷನ್ ಕೊಡ್ತಾ ಇರ್ತಾರೆ ಹೊರತು ಬೇರೆಯವ್ರ ಮಾತನ್ನ ಅವ್ರು ಮಾತ್ರ ಕೇಳಲಿಕ್ಕೆ ಹೋಗಲ್ಲ. ಆದ್ರಿಂದಾಗಿ ಇಲ್ಲಿ ಭಾರತಕ್ಕಿರುವಂತಹ ಆಯ್ಕೆ ಒಂದೇ, ಅದು ಯುದ್ಧ ಅಥವಾ ಸಂಪೂರ್ಣವಾದಂತಹ ಸೇನಾ ಕಾರ್ಯಾಚರಣೆ. ಆ ಮೂಲಕವೇ ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕ್ಬೇಕು. ಅದರಲ್ಲೂ ಮುಖ್ಯವಾಗಿ ಜನರು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಈ ಬಾರಿ POK ಏನಿದೆ ಅದನ್ನ ವಶಪಡಿಸಿಕೊಳ್ಳಿ. POK ಅನ್ನೋ ಒಂದು ಸಮಸ್ಯೆ ಏನಿದೆ ಇದಕ್ಕೆ ತಿಲಾಂಜಲಿಯನ್ನು ಹಾಕಬೇಕು ಅಂತ ಹೇಳ್ಕೊಂಡು ಜನರು ಮಾತಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಈ ಬಾರಿ ಪಾಕಿಸ್ತಾನವನ್ನ ಜಸ್ಟ್ ಮುಟ್ಟಿ ಬಿಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಅದೇನು ಅಂತ ಹೇಳಿದ್ರೆ, ಯುದ್ಧ ಆದ್ರೆ ಆ ಸಮಸ್ಯೆ ಆಗ್ತದೆ, ಈ ಸಮಸ್ಯೆ ಆಗ್ತದೆ ಅಂತೇಳಿ ಹೇಳ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಪಾಕಿಸ್ತಾನ ಅಣ್ವಸ್ತ್ರ ದೇಶ ಅಂತ ಹೇಳ್ತಾರೆ. ಅದು ಎಲ್ಲದೂ ಹೌದು, ಅವ್ರ ಹತ್ರ ಅಣ್ವಸ್ತ್ರನೂ ಇದೆ, ಹೌದು. ಅದೇ ರೀತಿಯಲ್ಲಿ ಸಾವು ನೋವು ಉಂಟಾಗ್ತದೆ, ಎಲ್ಲದೂ ಗೊತ್ತಿರುವಂತಹ ವಿಷಯ. ಆದ್ರೆ ಅಣ್ವಸ್ತ್ರ ಅವ್ರ ಹತ್ರ ಇದೆ ಅಂತ ಹೇಳಿದ ತಕ್ಷಣ ನಾವು ಹೆದರ್ಕೋಬೇಕಾದಂತ ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ಕೂಡ ಅಣ್ವಸ್ತ್ರ ಇದೆ. ಪಾಕಿಸ್ತಾನ ಒಂದು ಅಣ್ವಸ್ತ್ರವನ್ನ ನಮ್ಮ ಮೇಲೆ ಪ್ರಯೋಗ ಮಾಡಿದ್ರೆ ಇಡೀ ಪಾಕಿಸ್ತಾನ ಭಸ್ಮವಾಗಿ ಹೋಗ್ತದೆ. ಅದು ಕೂಡ ಎಲ್ರಿಗೂ ಗೊತ್ತಿರುವಂತದ್ದು. ಇವನ್ ಪಾಕಿಸ್ತಾನಕ್ಕೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾವಾಗ್ಲೂ ಕೂಡ ಅಷ್ಟೇ, ಬೊಗಳೋ ನಾಯಿ ಕಚ್ಚೋಲ್ಲ ಅಂತೇಳಿ ಹೇಳ್ತಾರೆ. ಇಲ್ಲಿ ಪಾಕಿಸ್ತಾನ ಇದೆಯಲ್ಲ, ನೀವು ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೆ, ನಾಳೆ ಸಾಯ್ತಾರಲ್ಲ ಆ ತರ ಮುದುಕರವರೆಗೂ ಬೇಕಾದ್ರೆ ನೀವು ಕೇಳಿ, ಅವ್ರು ಹೇಳೋದೊಂದೇ, ನಮ್ಮ ಹತ್ರ ಅಣ್ವಸ್ತ್ರ ಇದೆ ಅಂತೇಳಿ. ನಿಮ್ಗೆ ಬೇಕಿದ್ರೆ ಪಾಕಿಸ್ತಾನದ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಿದೆ, ಆ ಚಾನಲ್ಗಳನ್ನ ನೀವು ನೋಡಿ. ಅಂದ್ರೆ ಅವ್ರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಈ ಲಾಹೋರ್ನ ಬೀದಿಗಳಲ್ಲಿ ನಿಂತ್ಕೊಂಡು ಹೋಗೋರು ಬರೋರನ್ನ ಮಾತಾಡಿಸ್ತಾ ಇರ್ತಾರೆ. ಸಾಮಾನ್ಯವಾಗಿ ಅವ್ರು ಕೇಳೋದೇನಂದ್ರೆ ಭಾರತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳ್ತಾರೆ. ಭಾರತದಲ್ಲಿ ಹಾಗಾಗ್ತದೆ, ಹೀಗಾಗ್ತದೆ ಅಂತೇಳಿ ಹೇಳಿ ಮಾತಾಡ್ತಾರೆ. ಅದಕ್ಕೆ ಅಲ್ಲಿಯ ಜನ ರಿಯಾಕ್ಷನ್ ಕೊಡ್ತಾರೆ. ಆ ರಿಯಾಕ್ಷನ್ ಕೊಡುವಾಗ ಅವ್ರು ಎಲ್ಲರೂ ಹೇಳೋದಷ್ಟೇ, ನಮ್ದು ಅಣ್ವಸ್ತ್ರ ರಾಷ್ಟ್ರ, ನಾವು ಭಾರತವನ್ನ ಪುಡಿ ಪುಡಿ ಮಾಡಿ ಹಾಕ್ತೇವೆ, ಭಾರತವನ್ನ ನಾಶ ಮಾಡ್ತೇವೆ, ಅವರೆಲ್ಲರೂ ಕಾಫಿರ್ಗಳು, ಈ ರೀತಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಅವರ ಎಜುಕೇಶನ್ ಮಟ್ಟ ಆ ತರ ಇದೆ. ಹಾಗಾಗಿ ಅವ್ರು ಆ ತರ ಮಾತಾಡ್ತಾರೆ. ಅಂದ್ರೆ ಚಿಕ್ಕ ಮಗುವಿನ ಹಿಡಿದು, ಒಂದು 4-5 ವರ್ಷದ ಮಗುವಿಂದ ಹಿಡಿದು ನಾಳೆ ಸಾಯುವಂತಹ ವ್ಯಕ್ತಿ ಕೂಡ ಅದೇ ತರ ಮಾತಾಡ್ತಾರೆ. ಅದಕ್ಕೆ ನಾನು ಹೇಳಿದ್ದು ಬೊಗಳೋ ನಾಯಿ ಅಂತ ಕೊಳ್ಳೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಹತ್ರ. ಆದ್ರೆ ಭಾರತ ಎಲ್ಲಿ ಕೂಡ ಯಾರ ಹತ್ರ ಕೂಡ ಹೇಳ್ಕೊಳ್ಲಿಕ್ಕೆ ಹೋಗಲ್ಲ, ನಮ್ಮ ಹತ್ರ ಅಣ್ವಸ್ತ್ರ ಇದೆ ಅಂತ ಆದ್ರೆ ನಮ್ಮ ಹತ್ರ ಇದೆ, ನಮ್ಗೆ ಹೇಗೆ ಯೂಸ್ ಮಾಡ್ಬೇಕಂತ ಗೊತ್ತಾ, ಆ ತರ ಖಂಡಿತವಾಗಿ ನಾವು ಯೂಸ್ ಮಾಡ್ತೇವೆ. ಅಂದ್ರೆ ಯೂಸ್ ಮಾಡ್ಲೇಬೇಕಾಗಿ ಬಂದ್ರೆ ಖಂಡಿತವಾಗಿ ಯೂಸ್ ಮಾಡ್ತೇವೆ ಅಂತ ಸರ್ಕಾರ ಹೇಳ್ತಾ ಇದೆ. ಒಟ್ಟಾರೆಯಾಗಿ ಪಾಕಿಸ್ತಾನ ಒಮ್ಮೆ ಕೆಣಕ್ತದೆ, ಕೆಣಕಿದ ನಂತರ ಅದರ ಇಫೆಕ್ಟ್ ಏನಾದ್ರು ಆಗ್ತದೆ ಅಂತ ಹೇಳಿದ್ರೆ ಕೂಡ್ಲೆ ಬಂದು ಕಾಲ್ ಹಿಡಿಲಿಕ್ಕೆ ಶುರು ಮಾಡ್ತದೆ. ಒಂದ್ ವೇಳೆ ಭಾರತ ಓಕೆ ಇವ್ರು ನಮ್ಮ ಕಾಲ್ ಹಿಡಿತಾ ಇದಾರಲ್ಲ, ಓಕೆ ಬಿಟ್ಬಿಡೋಣ ಈ ಬಾರಿ ಅಂತೇಳಿ ಏನಾದ್ರು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ತಕ್ಷಣ ಇವರು ಕಾಲನ್ನ ಎಳಿಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಈ ಬಾರಿ ಅಟ್ಲೀಸ್ಟ್ ಈ POK ಸಮಸ್ಯೆಗೆ ಒಂದು ಪರಿಹಾರ ಸಿಗ್ಲೇಬೇಕು ಅಂದ್ರೆ ಭಾರತ ಪಾಕಿಸ್ತಾನದ ಮೇಲೆ ದಂಡೆತ್ತಿ ಹೋಗ್ಬೇಕು. ಆ ಮುಖಾಂತರ ಈ ಸಮಸ್ಯೆಗೊಂದು ಪರ್ಮನೆಂಟ್ ಪರಿಹಾರವನ್ನ ಭಾರತ ಸರ್ಕಾರ ಕಂಡುಕೊಳ್ಬೇಕಾಗ್ತದೆ. ಇದಕ್ಕಾಗಿ ನಾವೆಲ್ಲರೂ ಭಾರತ ಸರ್ಕಾರ ಜೊತೆಗಿರೋಣ. ಹೌದು, ತುಂಬಾ ಸಮಸ್ಯೆ ಆಗ್ತಾರೆ ನಮ್ಗೆಲ್ರಿಗೂ, ಆದ್ರೂ ಕೂಡ ನಾವು ಸಹಿಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಈ ಸಮಸ್ಯೆ ಇದೆಯಲ್ಲ ಒನ್ ಫಾರ್ ಆಲ್ ಸಾಲ್ವ್ ಆಗ್ಬೇಕು ಅಂತ ಹೇಳಿದ್ರೆ ನಾವೀಗ ಯುದ್ಧ ಮಾಡ್ಲೇಬೇಕಾದಂತ ಪರಿಸ್ಥಿತಿಗೆ ತಲುಪಿಬಿಟ್ಟಿದ್ದೇವೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಕಾರ್ಯಾಚರಣೆಯನ್ನ ಸರ್ಕಾರ ಕೈಗೊಳ್ತದೆ, ಎಲ್ಲದಕ್ಕೂ ನಾವು ಕಾದ್ ನೋಡೋಣ. ಸ್ನೇಹಿತರೆ, ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.